ಬೇರೆ ಕಂಡನೆ ಸರ್. ಮುಂದೆ 40 ವರ್ಷ ಇದ್ರ ಆಯಸ್ 40 ವರ್ಷ ಇದೆ. ಇದು ಜೀರೋ ಖರ್ಚು ಸರ್. 6 ತಿಂಗಳಿಗೆ ಬರುತ್ತೆ ಸರ್ ಫ್ಲವರು. ಮಾರ್ಕೆಟ್ ಅಲ್ಲಿ ಯಾರು ಮಾಡಲ್ಲ ಸರ್, ಅದು ನಮ್ಗೆ ಬೆನಿಫಿಟ್. ಸಣ್ಣವೇ ತೊಗೊಂಡ್ಬರ್ಬೇಕು, ಯಾವುದೇ ಗಿಡಗಳಾಗ್ಲಿ ಬ್ರಾಂಚಸ್ ಜಾಸ್ತಿ ಹೊಡ್ಕೋತೆ. ಮಾರ್ಚ್ ಏಪ್ರಿಲ್ ಗಿಡ ನಾಟಿ ಮಾಡ್ಬೇಕು ಸರ್. ಈ ತರ 4 ಕಣ್ಣು ಬಿಡ್ತೀವಿ ಸರ್. 1 2 3 4 ಕಣ್ಣು ಇರುತ್ತೆ, ಆ ಕಣ್ಣಿಗೆ ಕಟ್ ಮಾಡಿಬಿಡ್ತೀವಿ ಸರ್. ಇದು ಒಂದು ಗಿಡ ಕಂಡು ಹಿಡಬೇಕಾದ್ರೆ 30 ವರ್ಷ ತಗೊಂಡಿದ್ದಾರೆ ಅಂತ ಸರ್. ಹೊರಗಿನ ದೇಶಕ್ಕಾದ್ರೂ ನಾವು ಕಳಿಸಬಹುದು, ಪೌಡರ್ ಉದುರ್ಸ್ಕೋತೀವಿ ಸರ್. ಇದ್ರ ಲಾಸ್ ಅನ್ನೋ ಮಾತೇ ಇಲ್ಲ ಸರ್. ಇದು ರೈತರಿಗೆ ಬಹಳಷ್ಟು ಬೇಡಿಕೆ ಇದೆ ಸರ್ ಹೊರಗಿನ ದೇಶಕ್ಕೆ. ಈ ತರ ಕವರ್ ಹಾಕೊಂಡ್ಬಿಟ್ರೆ ಸರ್ ಜಗತ್ನಾಗ 3ನೇ ಸ್ಥಾನ ಇದೆ ಸರ್ ಸ್ವೀಟ್ ಅಲ್ಲಿ. ಮಾರ್ಕೆಟ್ ಅಲ್ಲಿ ಸೈನಿಂಗ್ ನೋಡ್ತಾರೆ ಸರ್. ರೇನ್ ಇರಿಗೇಷನ್ ಮಾಡ್ಕೊಂಡಿದ್ದೀವಿ ಸರ್. ನೀರು ಜಾಸ್ತಿ ಬೇಕಾಗಲ್ಲ ಸರ್. ಈ ತರನೂ ತಿನ್ಬಹುದು ಸರ್ ಇದು. ಹಂಗೆ ಸ್ಪೂನ್ ಅಲ್ಲಿನೂ ತಿನ್ಬಹುದು ಇದು. ನೋಡಿ ಸರ್, ಇದ್ರೊಳಗೆ ಬೀಜ ಇದೆನಾ, ಬೇರೆ ಕಂಡನೆ ಸರ್. ನಮ್ದು ಕ್ವಾಲಿಫಿಕೇಶನ್ ಡಿಪ್ಲೊಮಾ ಸಿವಿಲ್ ಸರ್. ಬೇರೆ ಹತ್ರ ಜಾಬ್ ಮಾಡ್ತಿದ್ವಿ, ಅಂದ್ರೇನು ಬೇಸಿಕ್ ಕಾಂಟ್ರಾಕ್ಟರ್ ಇರ್ತಾರೆ, ಅವ್ರ ಹತ್ರ ವರ್ಕ್ ಮಾಡ್ತಾ ಇದ್ವಿ. ಏನು ಬೆಂಗಳೂರಲ್ಲಿ ಕೆಲಸ ಮಾಡ್ತೀವಿ? ಬೆಂಗಳೂರಲ್ಲಿ ಮಾಡಿದ್ವಿ ಸರ್. ಫಸ್ಟ್ ರಾಯಚೂರು, ಯಾದಗಿರಿ, ಆಮೇಲೆ ಗುಲ್ಬರ್ಗ ಮಾಡಿ ನಮ್ಮದೇ ಒಂದು 20 ಎಕರೆ ಲ್ಯಾಂಡ್ ಇದೆ. ಇನ್ನೊಬ್ಬರ ಹತ್ರ ಯಾಕೆ ಮಾಡೋಣ ಅಂತೇಳಿ ಸ್ವಂತ ನಾವೇ ಅಗ್ರಿಕಲ್ಚರ್ ಮಾಡ್ಬೇಕಂತ ಮೊದಲಿಂದ ಪ್ಲಾನ್ ಇತ್ತು ಸರ್. ನಮ್ಮ ಫ್ರೆಂಡ್ ಅವ್ರು ಚೌಡಾಪುರಲ್ಲಿ ನಮ್ಮ ಮಲ್ಲಿನಾಥ್ ಜಮಾದಾರ್ ಅಂತೇಳಿ ಅವ್ರು ಮಾಡ್ಯಾರ ಸರ್. ಸೀತಾಫಲು ಅವರು ಮೊದಲು ದಾಳಿಂಬ್ರಿ ಮಾಡಿದ್ರು, ಪಪ್ಪಾಯಿ ಮಾಡಿದ್ರು, ಮತ್ತೇನು ಪೇರು ಮಾಡಿದ್ರು. ಅವ್ರಿಗೂ ಸಫಿಷಿಯೆಂಟ್ ಅಲ್ಲದ್ರಿಂದ ಈ ಸೀತಾಫಲ ಮಾಡಿದ್ರು ಸರ್. ಅವ್ರು ಕೇಳ್ಕೊಂಡು ನಾನು ಮಾಡಿದೆ ಸರ್. ನಾನು ಸೊ ಈಗ ಫಸ್ಟ್ ಅವ್ರು ಇನ್ಫಾರ್ಮೇಶನ್ ಹೇಳಿದ್ರು, ಈ ತರ ಮಾಡಿದ್ರೆ ಚೆನ್ನಾಗಿದೆ, ಮುಂದೆ 40 ವರ್ಷ ಇದ್ರ ಆಯಸ್ 40 ವರ್ಷ ಇದೆ, ಇದು ಜೀರೋ ಖರ್ಚು, ಕೆಮಿಕಲ್ ಇಲ್ಲ, ಏನಿಲ್ಲ, ಮಾಡಿದ್ರೆ ಲಾಭ ಆಗುತ್ತೆ ಅಂತ ಹೇಳಿದ್ರು ಸರ್. ಸೊ ಆವಾಗ ಸೀತಾಫಲ ಈ ಗಿಡಗಳನ್ನ ಹೆಂಗೆ ಅದ್ರ ಇನ್ಫಾರ್ಮೇಶನ್ ಗಿಡ ತರೋದು ಹೆಂಗೆ 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 ಇದು ನಮ್ಮ ಫ್ರೆಂಡ್ ಅವ್ರಿಗೆ ಬಾಯಲ್ಲೇ ಕೇಳಿದ್ನಲ್ಲ ಸರ್. ಮತ್ತೆ ನಾನು ಎಲ್ಲ ಫೇಲ್ ಆಗಿದ್ದೆ. ಔಷಧಿ ಮಾಡಿ ನಾನು ಮಾಡಬಾರ್ದು ಬೇಡ ಅಂತೇಳಿ ಮತ್ತೆ 4-5 ಮಂದಿ ರೈತರಿಗೆ ಕೇಳ್ಕೊಂಡು ಚೆನ್ನಾಗಿದೆ, ಲಾಭ ಇದೆ ಅಂತೇಳಿ ಇದು ಮಾಡಿದ್ರು ಸರ್. ಬೆಂಗಳೂರು IHRಲಿಂದ ನಾನು ತೊಗೊಂಡು ಬಂದಿದ್ದು, ಬಿಜಾಪುರಲಿಂದ ಅರ್ಧ ತೊಗೊಂಡು ಬಂದಿದ್ದು ಸರ್. ಓಕೆ. ಸೊ ಇದನ್ನ ನೀವು ಬೆಂಗಳೂರು IHR ಇಂದ ತಗೊಂಡ್ಬಂದಿದ್ದೀರಾ? ಅದು ಗಿಡ ಬಂದು ಎಷ್ಟು ರೇಟ್ ಬಿತ್ತಣ ಇದು? ಅಲ್ಲಿ ಬೆಂಗಳೂರಲ್ಲಿ 85 ರೂಪಾಯಿ ಒಂದು ಗಿಡ ಕೊಡ್ತಾರೆ. 85 ರೂಪಾಯಿ ಒಂದು ಗಿಡ ಸರ್. 6 ತಿಂಗಳಿಗೆ ಬರುತ್ತೆ ಸರ್ ಫ್ಲವರು. ಆದ್ರೆ ನಾವ್ ಏನ್ ಮಾಡ್ಬೇಕು, ಬಡ್ಡಿಗಳು ಟೊಂಗೆಗಳು ಪಿಂಡ್ ಮಾಡ್ಕೋಬೇಕು ಸರ್. ಪಿಂಡ್ ಮಾಡ್ಕೊಂಡ್ರೆ ಅಂತಂದ್ರೆ ಅದು ಕಾಯಿ ಒಂದೊಂದು ಕಾಯಿ 800 900 1 kg ವರೆಗೂ ಬರುತ್ತೆ ಸರ್. ಆ ಕೆಪಾಸಿಟಿ ತಳ್ಕೋಬೇಕಲ್ಲ ಸರ್. IHRಲಿಂದ ಅರ್ಧ ತಗೊಂಡ್ವಿ ಸರ್. ನಮ್ಮ ಫ್ರೆಂಡ್ ಅಲ್ಲಿಂದ ಕಾರ್ ಹೋಗಿತ್ತು, ಅಲ್ಲಿಂದ ತೊಗೊಂಡು ಬಂದೀವಿ ಸರ್. ಆಮೇಲೆ ನಾವೇ ರೆಡಿ ಮಾಡ್ಕೊಂಡಿವಿ ಸರ್. ಒಂದಿಷ್ಟು ಬಿಜಾಪುರ್ಲಿಂದ ತೊಗೊಂಡು ಬಂದೀವಿ ಸರ್. ಆದರೆ ಸರ್ IHRಲ್ಲಿ ಕೊಟ್ಟರೆ ಪೂರ್ತಿ ಅವರು ಯಾವ ಥರ ಮೇಂಟೆನೆನ್ಸ್ ಯಾವ ಥರ ಅಂತ ಹೇಳಿಕೊಡಲ್ಲ ಸರ್. ರೈತರ ಬಲ್ಲಿ ಸ್ವಲ್ಪ ತೊಗೊಂಡು ಬಂದರೆ ಅವ್ರು ಯಾವ ಥರ ಮಾಡ್ಬೇಕು ಯಾವ ಥರ ಅಂತ ಹೇಳಿಕೊಡ್ತಾರೆ ಸರ್. ಅವ್ರು ಗೌರ್ಮೆಂಟಲ್ಲಿ ಕೊಟ್ಟಿದ್ದೀವಿ ಅಂತ ಹೇಳ್ಕೊತಾರೆ ಸರ್. ಆಮೇಲೆ ಯಾವ ಥರ ಕಟಿಂಗ್ ಮಾಡಬೇಕು, ಯಾವ ಥರ ಗಿಡ ಬೆಳೆಸ್ಬೇಕು, ಗೊಬ್ಬರ ಯಾವ ಥರ ಹಾಕಬೇಕು ಎಲ್ಲ ಅವರು ಅಷ್ಟೇನು ಇದಾಗಲ್ಲ ಸರ್. ಮಾರ್ಕೆಟಲ್ಲಿ ಯಾರು ಮಾಡಲ್ಲ ಸರ್, ಅದು ನಮ್ಗೆ ಬೆನಿಫಿಟ್. ಎಲ್ಲರೂ ಮಾಡಿದ್ರೆ ಮಾರ್ಕೆಟಲ್ಲಿ ವ್ಯಾಲ್ಯೂ ಇರಲ್ಲ ಸರ್. ಈಗ ಫಸ್ಟ್ ಗಿಡ ತಂದ್ರಲ್ಲ ಅಣ್ಣ, ಗಿಡ ಎಷ್ಟು ಉದ್ದ ಇರುತ್ತೆ ಅವಾಗ ತಂದಾಗ? ಎಷ್ಟು ತಿಂಗಳಾಗಿರುತ್ತೆ ಸರ್? ಗಿಡ ಒಂದು 3-6 ತಿಂಗಳವರೆಗೂ ಇರುತ್ತೆ ಸರ್. 1.5-2 ಫೀಟ್ವರೆಗೂ ಹೈಟ್ ಇರುತ್ತೆ ಸರ್. ಅದು ಒಂದು 2.5-3 ತಿಂಗಳದ್ದು ಇರುತ್ತೆ ಸರ್. ಅವ್ರ ಹತ್ರ ತೊಗೊಂಡ್ಬಂದು ಅಂದ್ರೆ ದೊಡ್ಡ ಲಾಂಗ್ ತೊಗೊಂಡು ಬರ್ಬಾರ್ದು ಸರ್. ಸಣ್ಣವೇ ತೊಗೊಂಡ್ ಬರ್ಬೇಕು, ಯಾವುದೇ ಗಿಡಗಳಾಗ್ಲಿ. ದೊಡ್ಡ ತಂದ್ರೆ ಸರ್ ಮುಂದೆ ಎತ್ತರ ಹೋಗುತ್ತೆ. ನಮ್ಗೆ ಬ್ರಾಂಚಸ್ ಬೇಕು ಅಂದ್ರೆ ಸಣ್ಣದಿದ್ದಾಗ್ಲಿಂತ ತೊಗೊಂಡು ಬಂದ್ರೆ ಕೆಳಗಿನ ಬಡ್ಡಿ ಪಿಂಡ್ ಆಗುತ್ತೆ ಸರ್. ಬಡ್ಡಿ ಪಿಂಡ್ ಆಯ್ತದೆ, ಬ್ರಾಂಚಸ್ ಜಾಸ್ತಿ ಹೊಡ್ಕೋತೆ. ನಾವ್ ಯಾವ ಸೈಡ್ ಬ್ರಾಂಚಸ್ ಬೇಕು ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ನಮ್ಮ ಮೋಟ ಎತ್ತರ ತಗೊಂಡು ಬಂದದ್ದು ಯೂಸ್ ಆಗಲ್ಲ ಸರ್. 4 ಫೀಟ್ 5 ಫೀಟ್ ಅವೆಲ್ಲ ತರಕ್ ಹೋಗ್ಬಾರ್ದು. 1.5 ಫೀಟ್ 2 ಫೀಟ್ ತೊಗೊಂಡು ಬಂದ್ರೇನೆ ಬೆಟರ್ ಸರ್. ಓಕೆ. ಈಗ ತಗೊಂಡ್ಬಂದ್ರಲ್ಲ, ಇದು ಅಳತೆ ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಹಾಕಿದೀರಾ ಸರ್? ನಾವು 12x12 ಹಾಕೊಂಡಿದೀವಿ ಸರ್. 12x12 ಎಲ್ಲ ಕಡೆ ಸರ್. ಅಗಲ 12, ಉದ್ದ 12 ಸರ್. ಒಬ್ರೊಬ್ರು 14x14 ಮಾಡ್ಕೋತಾರೆ ಸರ್. 15 ಹಾಕೋತಾರೆ, 16 ಹಾಕೋತಾರೆ ಸರ್. ಸರ್ 15 ಹಾಕೊಂಡ್ರೆ ಗಿಡಗಳ ಸಂಖ್ಯೆ ಕಡಿಮೆ ಆಗುತ್ತೆ ಸರ್. ನಾವ್ ಏನ್ ಮಾಡ್ತೀವಿ ಸರ್, 12x12 ಆದ್ರೆ ಗಿಡಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಸರ್. ಒಂದು ಗಿಡದಿಂದ 3,000 4,000 ರೂಪಾಯಿ ಇನ್ಕಮ್ ಆಗುತ್ತೆ. ನಾವು ಒಂದು ಗಿಡ ಕಡಿಮೆ ಆಯ್ತು ಅಂದ್ರೆ ಅದು ನಮ್ಮ 4,000 ರೂಪಾಯಿ ಲಾಸ್ ಆಗುತ್ತೆ. ಅದಕ್ಕೇನಂತಂದ್ರೆ ನಾವು ಗಿಡಗಳ ಸಂಖ್ಯೆ ಜಾಸ್ತಿ ಮಾಡ್ಕೊಂಡಿದ್ವಿ. ಯಾಕಂದ್ರೆ ವರ್ಷ ಪ್ರೂನಿಂಗ್ ಮಾಡಲೇಬೇಕು ಸರ್. ಲಾಂಗ್ ಇಟ್ಕೊಂಡ್ರೆ ಯೂಸ್ ಇಲ್ಲ ಸರ್. ಯಾಕಂದ್ರೆ ಗಿಡಗಳ ಸಂಖ್ಯೆ ಜಾಸ್ತಿ ಇರೋದ್ರಿಂದ ನಾವು ಸೈಜ್ ಕಡಿಮೆ ಮಾಡ್ಕೊಂಡಿದೀವಿ ಸರ್. 12x12 ಸರ್. ಸೊ ಈಗ 1 ಎಕರೆ ಎಷ್ಟು ಎಕರೆ ಹಾಕಿದ್ರಿ ಸರ್? 1 ಎಕರೆ ಹಾಕೊಂಡಿದ್ದೀವಿ ಸರ್. ಮತ್ತೆ ಇದ್ರ ಬಂದಂತ ಲಾಭ ನೋಡಿ ಮತ್ತೆ 3 ಎಕರೆ ಜಾಸ್ತಿ ಮಾಡ್ಕೊಂಡಿದ್ದೀವಿ ಸರ್. 1 ಎಕರೆಗೆ ಮಿನಿಮಮ್ 300 ಗಿಡ ನೆಡಬಹುದು ಸರ್. 300 ಗಿಡ ನೆಡಬಹುದು. ಸೊ ಈಗ 6 ತಿಂಗಳಿಗೆ ಈಗ ಗಿಡ ಬಂದು ಯಾವ ಹೈಟ್ ಬಂದ್ಬಿಡತ್ತಣ ಜನ್ಮ ಸರ್? ಮಿನಿಮಮ್ 10 ಫೀಟ್ ವರೆಗೂ ಹೋಗುತ್ತೆ ಸರ್. ಯಾಕಂದ್ರೆ ಸರ್ ಪಾಲಿನೇಷನ್ ಮಾಡ್ಬೇಕಾಗತ್ತೆ ಸರ್. ನಾವು ಈ ಹೈಟ್ ಮಾಡೋದು ಜರೂರತ್ ಇಲ್ಲ ಸರ್. ನಮ್ಗಲ್ಲ, ಹೆಣ್ಮಕ್ಳು ಆಗ್ಲಿ ಲೇಬರ್ ಆಗ್ಲಿ ಇಷ್ಟು ನಮ್ಮ ಹೈಟ್ 5 ಫೀಟ್ ಇರ್ತಾರೆ ಸರ್. 4 ಫೀಟ್ ಇಟ್ಕೊಂಡ್ರೆ ನಾವು ಈ ತರ ಟಚ್ ಮಾಡ್ಕೊಂತ ಹೋಗ್ಬೋದು ಸರ್. ಫ್ಲವರ್ ಪಾಲಿನೇಷನ್ ಒಂದ್ ಹೆಣ್ಣು ಗಂಡು ಈ ತರ ಟಚ್ ಮಾಡಬಹುದು. ಎತ್ತರ ತಗೊಂಡೋಗೋ ಜರೂರತ್ ಇಲ್ಲ ಸರ್. ಮಿನಿಮಮ್ ಒಂದ್ ಗಿಡಕ್ಕೆ 35 kg ಕುಂದಿರುತ್ತೆ ಅಂದ್ರೆ ಒಂದು 160 ಕಾಯಿ 70 ಕಾಯಿ ಕುಂದ್ರಷ್ಟು ಗಿಡಗಳು ನಾವು ಅಡಲ್ದಾಗ ಎತ್ತರದಾಗ ಹಿಡ್ಕೊಂಡ್ರೆ ಸಾಕು ಸರ್. ಜಾಸ್ತಿ ತಗೊಂಡೋಗೋ ಜರೂರತ್ ಇಲ್ಲ. ಇದು ಯಾಕೆ ಹೈಟ್ ಬಂದದಂದ್ರೆ
ನಾವು ಕಟ್ ಮಾಡಿರ್ತೀವಲ್ಲ ಸರ್ ತನ್ನಿಂದ ತಾನೇ ಬೆಳೆದಿರುತ್ತೆ ಸರ್. ಮತ್ತೆ ನಾವು ಯಾವಾಗ ಬೇಕು ಕಾಯಿ ತಗೊಳ್ತೀವಲ್ಲ ಸರ್, ತಗೊಂಡ ನಾವು ಗಿಡ ಕಟ್ಟಿಂಗ್ ಮಾಡ್ಕೊಳ್ಳೋದಾಗ ಮತ್ತೆ 4 ಫೀಟ್ 5 ಫೀಟಿಗೆ ಬರುತ್ತೆ ಸರ್ ಗಿಡಗಳು. ಸೊ ಈಗ ಫಸ್ಟ್ ಫಸಲ್ ಬರುತ್ತಲ್ಲ 6 ತಿಂಗಳಿಗೆಲ್ಲ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಅದು ಅವಾಗ ಹೂ ಸ್ಟಾರ್ಟ್ ಹೂ ಸ್ಟಾರ್ಟ್ ಆಗುತ್ತೆ ಸರ್. ಅವಾಗ ತಗೊಳ್ಳೋದು ಜरूरत ಇಲ್ಲ ಸರ್. ನಮ್ ಮಿನಿಮಮ್ 2 ವರ್ಷ 3 ವರ್ಷದಲ್ಲಿ ತಗೊಂಡ್ರೆ ಬಹಳ ಬೆಟರ್ ಸರ್. ಅಂದ್ರೆ 6 ತಿಂಗಳಲ್ಲಿ ತಗೋಬಾರದು, 3 ವರ್ಷವರೆಗೂ ಕಾಯ್ಬೇಕು ಸರ್. ಯಾಕಂದ್ರೆ ಈ ಸೈಜ್ ಇರುತ್ತೆ ಸರ್ 6 ತಿಂಗಳಿಗೆ ಬಡ್ಡಿ ಪಿಂಡ್ ಆಗ್ಬೇಕು ಸರ್. ಈ ಸೈಜ್ ಬಡ್ಡಿ ಪಿಂಡ್ ಆದ್ರೆ ಮಿನಿಮಮ್ ಸೈಜ್ ಕುಂದಿರುತ್ತೆ. ಪ್ರತಿಯೊಂದು ಟಂಗಿಗಳು ದೊಡ್ಡ ದೊಡ್ಡ ಕೊಡ್ಲಿಗೆ ಸೈಜ್ ಪಿಂಡ್ ಇರ್ಬೇಕು ಸರ್. 6 ತಿಂಗಳಿಗೆ ಎಷ್ಟು ಹೈಟ್ ಬರುತ್ತೆ ಇದು ಸರ್? ನಾವು ಮೇಂಟೆನೆನ್ಸ್ ಮಾಡ್ದಂಗೆ ಇರುತ್ತೆ ಸರ್. ನೀವು ಹೆಂಗ್ ಡ್ರಿಪ್ ನ್ಯಾಗ ಗೊಬ್ಬರ ಬಿಡೋದು, ತಿಪ್ಪಿ ಗೊಬ್ಬರ ಕೊಡೋದು, DAP ಹೆಂಗ್ ಕೊಡ್ತೀರಿ ಅನ್ನೋದ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ನಾವು ನ್ಯಾಚುರಲ್ ಆಗಿ ಮಾಡ್ತೀವಿ ಸರ್. ತಿಪ್ಪಿ ಗೊಬ್ಬರ ಒಂದ್ಬಿಟ್ಟು ಉಳಿದು ಯಾವ್ದು ಮಾಡಲ್ಲ. ಅಂದ್ರೆ ಈಗ ನೀವು ಇದನ್ನ ತಿಪ್ಪೆ ಗೊಬ್ಬರ ಬಿಟ್ಟು ಏನು ಹಾಕಲ್ಲ ಸರ್. ಫಸ್ಟ್ ಗೆ ಹಾಕ್ತಿದ್ವಿ ಸರ್, ಈಗ ಕಡಿಮೆ ಮಾಡಿದೀವಿ ಸರ್. ಈಗ ನಾರ್ಮಲ್ ಆಗಿ ಫಸ್ಟ್ ಗಿಡ ನೆಡ್ತೀವಲ್ಲ ಅವಾಗ ಗೊಬ್ಬರ ಏನಾದ್ರು ಹಾಕ್ಬೇಕಾ? ಅವಾಗ ಸ್ವಲ್ಪ ತಿಪ್ಪಿ ಗೊಬ್ಬರ ಹಾಕ್ಬೇಕು ಸರ್. ಟೈಕೋಡ್ರಮ್ಮ ಸ್ವಲ್ಪ ಟೈಕೋಡ್ರಮ್ಮ ಅಂತವೆಲ್ಲ ಹಾಕಿದ್ರೆ ಸರ್ ಒಳಗ ಬೇವಿನ ಹಿಂಡಿ ಹಾಕ್ಬೇಕು ಸರ್. ಅದ್ ಹಾಕಿದ್ರೆ ಒಳಗ ಕೊಳೆಯಲ್ಲ ಸರ್, ಗಿಡಗಳು ಕೊಳೆಯಲ್ಲ, ಗಿಡ ಸಾಯಲ್ಲ, ಡೆಡ್ ಆಗಲ್ಲ, ಚೆನ್ನಾಗಿ ಬರುತ್ತೆ ಸರ್. ಅಂದ್ರೆ ಗುಂಡಿ ಎಷ್ಟು ಅಡಿ ಸರ್? 2x2 ಮಾಡ್ಕೊಂಡ್ರೆ ಬೆಟರ್ ಸರ್. ಅದ್ರೊಳಗೆ ಸರ್ ಮಾರ್ಚ್ ಏಪ್ರಿಲ್ ಗಿಡ ನಾಟಿ ಮಾಡ್ಬೇಕು ಸರ್. ಮುಂದೆ ಜೂನ್ ಜುಲೈಯಲ್ಲಿ ನಾಟಿ ಮಾಡಿದ್ವಿ ಸರ್. ಮಳಿ ಜಾಸ್ತಿ ಬಂತಂದ್ರೆ ಗಿಡ ಸಾಯಕ್ ಚಾನ್ಸಸ್ ಇರುತ್ತೆ ಸರ್. ಬಿಸಿಲಲ್ಲಿ ಮಾಡ್ಕೊಂಡು ಬಂದ್ರೆ ಅದು 2 ತಿಂಗಳು ಸೆಟ್ಟಿಂಗ್ ಆಗಿಬಿಡುತ್ತೆ ಸರ್. ಎಂತ ಮಳಿ ಬಂದ್ರು ತಾಳ್ಕೊಳ್ಳುತ್ತೆ. ಕಟ್ಟಿಂಗ್ ಅಂದ್ರೆ ಹೆಂಗೆ? ಕಟ್ಟಿಂಗ್ ಅಂದ್ರೆ ಹೆಂಗ್ ಮಾಡ್ತೀವಿ? ಈ ತರ ಸರ್, ಮ್ಯಾಲೆ ಇದೇನ್ ಬಂದಿದೆಲ್ಲ ಸರ್, ಈ ತರ 4 ಕಣ್ಣು ಬಿಡ್ತೀವಿ ಸರ್. 1 2 3 4 ಕಣ್ಣು ಇರುತ್ತೆ. ಆ ಕಣ್ಣಿಗೆ ಕಟ್ ಮಾಡಿಬಿಡ್ತೀವಿ ಸರ್. ಅದ್ರೊಳಗೆ 3 ಕಣ್ಣು 4 ಕಣ್ಣು ಫ್ಲವರ್ ಬಂದ್ಬಿಡುತ್ತೆ ಸರ್. ಪ್ರತಿ ಒಂದು ಕಣ್ಣಿಗೆ ಒಂದೊಂದು ಫ್ಲವರ್ 2 ಫ್ಲವರ್ ಬರುತ್ತೆ. ಫ್ಲವರ್ ಬಂದು ಅದು ಮತ್ತೆ ಗಿಡ ಡೆವಲಪ್ ಆಗುತ್ತೆ ಸರ್. ಸರ್ ಇದು ಮಿನಿಮಮ್ ಫ್ಲವರ್ 3 ತಿಂಗಳವರೆಗೂ ಫ್ಲವರ್ ಇರುತ್ತೆ ಸರ್. ಇದು ಪಾಲಿನೇಷನ್ ಮಾಡ್ಬೇಕಾದ್ರೆ ಬಾಲ್ನಗರ ಫ್ಲವರ್ 1 ತಿಂಗಳಿಗೆ ಡ್ರಾಪ್ ಆಗುತ್ತೆ ಸರ್. ಇದು 3 ತಿಂಗಳವರೆಗೂ ಫ್ಲವರ್ ಬರುತ್ತೆ ಸರ್. ಯಾವಾಗ ಬೇಕಾದ್ರೆ ಕುಂದಿರ್ಸ್ಕೊಳ್ಬಹುದು ಸರ್. ಇದು ಬಂದು ಯಾವ ಜಾತಿ ಗಿಡಣ ಇದು? ಸರ್ ಇದು ಬೆಂಗಳೂರು ಐಎಚ್ಆರ್ ಅಮೆರಿಕದ ವೆರೈಟಿಗೆ ಇದು ಮಾಡ್ಕೊಂಡಿದಾರಂತ ಸರ್. ಕ್ರಾಸ್ ಮಾಡ್ಕೊಂಡು ಕಂಡಿಡಿದಾರಂತ ಸರ್. ಇದು ಒಂದು ಗಿಡ ಕಂಡಿಡಬೇಕಾದ್ರೆ 30 ವರ್ಷ ತಗೊಂಡಿದಾರಂತ ಸರ್. 30 ವರ್ಷ ಸರ್. ಅಲ್ಲಿವರೆಗೂ ರೈತರಿಗೆ ಯಾರಿಗೂ ಕೊಟ್ಟಿಲ್ಲ ಸರ್. 30 ವರ್ಷ ಆದ್ಮೇಲೆ ಇದು ಸಫಿಶಿಯಂಟ್ ಆಗಿದೆ, ಇದು ಫ್ರೂಟ್ ರೇಟ್ ಫ್ರೂಟ್ ಚೆನ್ನಾಗಿದೆ ಅಂತ ಅಂದಾಗ ರೈತರ ಬೆಲೆ ಕೊಟ್ಟಿದ್ದಾರೆ ಸರ್. ಆ ರೈತರು ಏನೋ ಪಾಲಿನೇಷನ್ ಮಾಡ್ಬೇಕಲ್ಲ ಅಂತೇಳಿ ರೈತರು ಇಂಟ್ರೆಸ್ಟ್ ತಗೊಳ್ಳಲ್ಲ ಸರ್. ನ್ಯಾಚುರಲ್ ಆಗಿ ಆಗಂತ ಇದ್ದು ಅಂದ್ರೆ ಮಾತ್ರ ರೈತರು ಇಂಟ್ರೆಸ್ಟ್ ಕೊಡ್ತಾರೆ ಸರ್. ಇದು ಏನಂತಂದ್ರೆ ಹೆಣ್ಣು ಹೂವು ಗಂಡು ಹೂವು ಕೂರಿಸ್ಬೇಕು, ಯಾಕಪ್ಪ ತಿಳಿಬೇನಿ ಇದು ಆಗ್ಲಾರ್ದು ಹೋಗ್ಲಾರ್ದಂತೆ ರೈತರು ಬಿಡ್ತಾರೆ ಸರ್. ಸೊ ಇದು ಬಂದು ಇದಕ್ಕೆ ಏನು ಹೆಸರಂತ ಏನಿಟ್ಟಿಲ್ವಾ ಸರ್? ಅರ್ಕಾ ಸಹಾನ ಅಂತ ಇಟ್ಟಿದ್ದಾರೆ ಸರ್. ಸಹಾನ ಅಂತ ಯಾಕೆ ಇಟ್ಟಿದೀವಿ ಅಂದ್ರೆ ಸರ್, ಇದ್ರ ಫ್ರೂಟ್ ಏನಂತಂದ್ರೆ 7 ದಿನಕ್ಕೆ ಹಣ್ಣಾಗುತ್ತೆ ಸರ್. ಇವತ್ತು ಹೆಣ್ಣು ಹೂವು ಗಂಡು ಹೂವು ಕೂಡಿ ಪಾಲಿನೇಷನ್ ಮಾಡ್ತೀವಲ್ಲ ಸರ್, ಪಾಲಿನೇಷನ್ ಇವತ್ತು ಮಾಡಿದ್ವಿ ಅಂದ್ರೆ 4 ತಿಂಗಳಿಗೆ ಕಾಯಿ ಕಟಿಂಗ್ ಬರುತ್ತೆ ಸರ್. ಅಂದ್ರೆ ಇವತ್ತು ಹೂಗೆ ಪಾಲಿನೇಷನ್ ಮಾಡಿದ್ರೆ 4 ತಿಂಗಳಿಗೆ ಕಾಯಿ ಬರೋದು. 4 ತಿಂಗಳಿಗೆ ಕಾಯಿ ಹರ್ಕೊಳ್ಬಹುದು, ಕಟಿಂಗ್ ಹರ್ಕೊಳ್ಬಹುದು. ಅದು ಹರ್ಕೊಂಡ್ಮ್ಯಾಕೆ ಸರ್ 7 ದಿನ 8 ದಿನಕ್ಕೆ ಹಣ್ಣಾಗಲ್ಲ ಸರ್. 8 ದಿನ ತನಕ ಹಣ್ಣಾಗಲ್ಲ. 8 ದಿನಕ್ಕೆ ಹಣ್ಣಾಯ್ತು ಅಂದ್ರೆ ಮತ್ತೆ 8 ದಿನ ತನಕ ಹಣ್ಣು ಯಾವ ಸಿಸ್ಟಮ್ ಇದೆ ಅದೇ ಸಿಸ್ಟಮ್ ಇರುತ್ತೆ. ಏನೂ ಆಗಲ್ಲ ಸರ್. ಅದಕ್ಕೆ ಸಹನ ಅಂತ ಇಟ್ಟು ಸಹನೆ ಇರೋದರಿಂದ ಸಹನ ಅಂತ ಇಟ್ಟಿರೋದು ಸರ್. ಅದಕ್ಕೆ ಅಂದ್ರೆ ಇದರಿಂದ ನಾವು ಮಾರ್ಕೊಳ್ಳೋಕ್ಕೂ ಸ್ವಲ್ಪ ಈಸಿ ಆಗುತ್ತೆ ಸರ್. ರಫ್ತು ಮಾಡಬಹುದು. ನಾವು ಬೆಂಗಳೂರಲ್ಲಪ್ಪ ಹೊರಗಿನ ದೇಶಕ್ಕಾದ್ರೂ ನಾವು ಕಳಿಸಬಹುದು. 8 ದಿವಸ ಬಾಲ್ ನಗರ ಆಗ್ಲಿ ಲೋಕಲ್ ಆಗ್ಲಿ ಸರ್, ಇವತ್ತು ಚಲೋ ಸೈಜ್ ಬಂತಂದ್ರೆ ಮರ್ದಿನ ಹಣ್ಣಾಗುತ್ತೆ ಸರ್. ಹಣ್ಣಾಗೋದ ಬಾಕ್ಸ್ ಅಲ್ಲಿ ಇಟ್ಟರೆ ಎಲ್ಲ ವೇಸ್ಟ್ ಆಗುತ್ತೆ. ಇದು ಯಾವ ಸಿಸ್ಟಮ್ ಇದೆ ಸರ್, 8 ದಿನ ತನಾದ್ರೂ ಕಗ್ಗೆ ಇರುತ್ತೆ. ಹಣ್ಣು ಆಗೋದೇ ಚಾನ್ಸಸ್ ಇರಲ್ಲ ಸರ್. ಹೊರಗಿನ ದೇಶಕ್ಕೆ ಕಳಿಸಬಹುದು. ರೈತರಿಗೆ ಈಜಿ ಇರೋದು. ಪಾಲಿನೇಷನ್ ಯಾವ ರೀತಿ ಮಾಡ್ತೀರಾ ಸರ್? ಇದು ಏನಂತಂದ್ರೆ ಬಾಲ್ನಗರ ಅಂತಾರೆ ಸರ್. ಬಾಲ್ನಗರ ಸರ್, ನಾಟಿ ಜವಾರಿ ಗಿಡದ್ದು. ಈ ಸರ್ 100 ಗಿಡಕ್ಕೆ 10 ಗಿಡ ಹಾಕೊಳ್ಳೇಬೇಕು ಸರ್. ಅಂದ್ರೆ ಈ ಗಿಡ 100 ಹಾಕೊಂಡ್ರೆ ಸಹನ 100 ಗಿಡ ಹಾಕೊಂಡು ಅಂತಂದ್ರೆ ಇದು ಬಾಲ್ನಗರ 10 ಗಿಡ ಹಾಕೋಬೇಕು ಸರ್. ಇದ್ರದ್ದು ಏನು ಅಂತಂದ್ರೆ ಸರ್, ಇದು ಯಾವಾಗ ಕಟ್ ಮಾಡ್ತೀವಿ ಸರ್, ಇಲ್ಲಿ ಇದೆ ಸರ್. ಇದ್ರ ಫ್ಲವರ್ ಬಂದಿದೆ ಸರ್. ಇದೇ ತರಾನು ಸಹನಾದ ಫ್ಲವರ್ ಬರುತ್ತೆ ಸರ್. ಇದು ಬಂತಂದ್ರೆ ಸರ್ ಒಳಗಿಂದು ಇದೇನು ಒಳಗೆ ಕಾಣುತ್ತಲ್ಲ ಸರ್, ಇದಕ್ಕೆ ಟಚ್ ಮಾಡ್ತೀವಿ ಸರ್. ಇದು ಪೌಡರ್ ಉದುರ್ಸ್ಕೋತೀವಿ ಸರ್. ಇದ್ರೊಳಗಿಂದ ಏನು ಸಣ್ಣ ಪೌಡರ್ ಬರುತ್ತೆ ಸರ್. ಇದು ಪೌಡರ್ ಉದುರ್ಸ್ಕೊಂಡು ಅಂತಂದ್ರೆ ಈ ತರ ಯಾವ್ದು ಫ್ಲವರ್ ಬರುತ್ತೆ ಒಂದು ಬ್ರಷ್ ತಗೊಳ್ತೀವಿ ಸರ್. ಈ ತರ ತಗೊಂಡು ಯಾವ ಹೂ ಆಗಿರುತ್ತೆ ಸರ್ ಆ ಹೂ ಟಚ್ ಮಾಡಿಬಿಡ್ತೀವಿ ಸರ್ ಸಹನಾಗೆ. ಅಂದ್ರೆ ಮಾತ್ರ ಇದು ಮೇನ್ ಇದು ಬೇಕೇ ಬೇಕು ಸರ್. ಇದು 100 ಸದ್ ಇದ್ರದ್ದು ಏನಂತಂದ್ರೆ ಈ ತರ ಉದುರ್ಸ್ಕೊಂಡಿರೋದನ್ನ ಸಹನ ಟಚ್ ಮಾಡಿಬಿಡ್ತೀವಿ ಸರ್. ಅಂದಾಗ ಅದು ಕಾಯಿ ಆಗುತ್ತೆ. ಇಲ್ಲಿವರೆಗೂ ಕಾಯಿ ಆಗಲ್ಲ ಸರ್. ಅಂದ್ರೆ ಪ್ರತಿಯೊಂದು ಗಿಡಕ್ಕೂ ನೀವು ಈ ತರ ಹೋಗ್ಬೇಕು, ಪ್ರತಿಯೊಂದು ಹೂಗೂ ಮಾಡ್ಬೇಕು ಸರ್. ಸರ್ ಈಜಿ ಸರ್. ಮ್ಯಾಂಗೋ ಆಗ್ಲಿ ಸರ್, ದ್ರಾಕ್ಷಿ ಆಗ್ಲಿ, ದಾಳಿಂಬರಿ ಆಗ್ಲಿ ನ್ಯಾಚುರಲ್ ಆಗಿ ಸರ್ ವಾತಾವರಣದ ಮೇಲೆ ಕಾಯಿ ಆಗುತ್ತೆ ಸರ್. ಅದು ಕಡಿಮೆ ಆಗ್ಬೋದು, ಜಾಸ್ತಿ ಆಗ್ಬೋದು. ಇದು ನಮ್ಮ ಕೈಯಾಗಿರುತ್ತೆ ಸರ್. ಒಂದು ಗಿಡಕ್ಕೆ 100 ಕಾಯಿ ಆದ್ರೂ ಕುಂದಿರ್ಸ್ಕೊಳ್ಬೋದು, 70 ಕಾಯಿ ಆದ್ರೂ ಕುಂದಿರ್ಸ್ಕೊಳ್ಬೋದು, 100 ಕಾಯಿ ಆದ್ರೂ ಕುಂದಿರ್ಸ್ಕೊಳ್ಬೋದು. ನಮ್ಮ ಕೈಯಾಗಿರುತ್ತೆ ಸರ್. ಕಾಯಿಗಳ ಸಂಖ್ಯೆ ಕಡಿಮೆ ಇದ್ದಷ್ಟು ಇಳುವರಿ ಜಾಸ್ತಿ ಬರುತ್ತೆ ಸರ್. ನ್ಯಾಚುರಲ್ ಆಗಿ ಜಾಸ್ತಿ ಮಳೆ ಬರ್ತದಪ್ಪ, ಏನು
ಕಾಯಿ ಕೊಳೆ ಉದುರಿ ಬೀಳ್ತಾವ ಅನ್ನೋದನ್ನು ಇಲ್ಲ ಸರ್, ಏನಿಲ್ಲ. ಮಳೆ ಜಾಸ್ತಿ ಬಂದ್ರು ತಳ್ಕೋತೆ, ಮಳೆ ಕಡಿಮೆ ಬಂದ್ರು ತಳ್ಕೋತೆ ಸರ್ ಅದಕ್ಕೆ. ಸೊ ಈಗ ನೀವು ನಾರ್ಮಲ್ ಆಗಿ ಒಂದು ಗಿಡದಲ್ಲಿ ಎಷ್ಟು ಹೂವನ್ನ ಬಿಟ್ಕೊಂತೀರಾ ಸರ್? ಹೂವು ಜಾಸ್ತಿ ಬರುತ್ತೆ ಸರ್, ಸಾವಿರಾರು ಹೂವು ಬಂದಿರುತ್ತೆ. ಆದ್ರೆ ನಾವು ಒಂದು ಗಿಡದಾಗ ಒಂದು 60-70 ಕಾಯಿ ಮಾತ್ರ ತಗೊಳ್ತೀವಿ, ಪಾಲಿನೇಷನ್ ಮಾಡ್ತೀವಿ ಸರ್, ಬಿಟ್ಕೊಂತೀರಾ? ಬಿಟ್ಕೋತೀವಿ ಸರ್. ಅವಾಗ ಎಷ್ಟು ಕೆಜಿ ಬರುತ್ತೆ ಸರ್? ಒಂದೊಂದು ಕಾಯಿ 500 ಮಿನಿಮಮ್ 700 ಗ್ರಾಮ್ ವರೆಗೂ ಬರುತ್ತೆ. ಒಂದೊಂದು ಕಾಯಿ 500 ಗ್ರಾಮ್ ಬಂದ್ರು ಒಂದು 60 ಕಾಯಿ 70 ಕಾಯಿ ಹಿಡಿದ್ರು 30-35 ಕೆಜಿ ಮಿನಿಮಮ್ ಬರುತ್ತೆ ಸರ್ ಒಂದು ಗಿಡದಲ್ಲಿ ಸರ್. ಅದ್ರ ಕ್ವಾಲಿಟಿನೇ ಅಷ್ಟೇ, 35 ಕೆಜಿ ಇದ್ರ ಸ್ಟ್ರೆಂತ್ ಇದೆ ಸರ್, ಅಷ್ಟೇ ಬರೋದು. ನಾವು ಗಿಡದಾಗ ಒಂದು 100 ಕಾಯಿ ಕುಂದ್ರಿಸಿದ್ರು ಕಾಯಿ ಸೈಜ್ ಕಡಿಮೆ ಆಗುತ್ತೆ. ಚೆಂಡು ಸಿಸ್ಟಮ್ ನಿಂಬೆಕಾಯಿ ಪ್ಯೂರ್ ಸೈಜ್ ಬರುತ್ತೆ ಸರ್. ಗಿಡದ ಸಂಖ್ಯೆ ಎಷ್ಟು ಕಡಿಮೆ ಕುಂದ್ರಿಸ್ಕೋತೀವಿ ಸರ್ ಅಷ್ಟು ಸೈಜ್ ಬರುತ್ತೆ ಸರ್. ಅಂದ್ರೆ ಈಗ ನಾಟಿ ಇದೆಯಲ್ಲ, ಇದ್ರಲ್ಲಿ ಏನು ನೀವು ಕಾಯಿ ತಗೊಳ್ಳಲ್ಲ? ಕಾಯಿ ನಾವು ಫ್ಲವರ್ ತಗೊಂಡಷ್ಟು ಕಾಯಿ ಆಗುತ್ತೆ ಸರ್ ಇದಕ್ಕೆ. ಆದ್ರೆ ನಾವು ತಿನ್ನಕ ಮಾಡಕ ಆದ್ರೆ ಮಾರ್ಕೆಟ್ ಅಷ್ಟು ಮಾಡಲ್ಲ ಸರ್ ನಾವು. ಯಾಕೆ ಸಹನ ಅಷ್ಟೇ ಮಾರ್ಕೆಟ್ ಮಾಡ್ತೀವಿ ಸರ್. ಇನ್ನು ಮಣಿಪುರದಾಗ ಆಗಷ್ಟು ಆಗುತ್ತೆ. ನಿಮ್ಮ ಟಾರ್ಗೆಟ್ ಬಂದು ಸಹನ ಸರ್. ಸಹನ ಮಾರ್ಕೆಟ್ ಸರ್ 150 180 ವರೆಗೂ ಇದೆ ಸರ್. ಮಾರ್ನಿಂಗ್ ಹಿಂದಿನ ದಿನ 4 ಗಂಟೆಗೆ ಸರ್ ಏನ್ ಮಾಡ್ತೀವಿ ಸರ್, ಇದ್ರ ಫ್ಲವರ್ ಎಲ್ಲ ಹರ್ಕೋತೀವಿ ಸರ್. ಇದ್ರದೇನು ಬಾಲ್ನಗರ ಫ್ಲವರ್ ಹರ್ಕೊಂಡ್ಬಿಡ್ತೀವಿ ಸರ್. ಹರ್ಕೊಂಡು ಒಂದಿಷ್ಟು ಹೂ ಹರ್ಕೋತೀವಿ ಸರ್, ಒಂದು ಬಕೆಟ್ದಲ್ಲಿ ಹೂ ಹರ್ಕೊಂಡು ಮನೆಯಲ್ಲಿ ಏನಂತಂದ್ರೆ ಒಣಗಾಕ್ಬಿಡ್ತೀವಿ ಸರ್. ಮುಂಜಾನೆ ಇಟ್ಟು ಸೋಸ್ತೀವಲ್ಲ, ಜಲಟಿಗೆ ಇರುತ್ತಲ್ಲ ಸರ್, ಅದ್ರೊಳಗೆ ಡ್ರಾಪ್ ಹಾಕ್ಬಿಡ್ತೀವಿ ಸರ್. ಹಾಕ್ಬಿಟ್ಟು ಅಂದ್ರೆ ಅದ್ರೊಳಗೆ ಅಷ್ಟು ಪೌಡ್ರ್ ಕೆಳಗೆ ಬಂದ್ಬಿಡುತ್ತೆ ಸರ್. ಆಮೇಲೆ ಸಿರೀಸ್ ತಗೊಂಡು ಯಾವ್ಯಾವ ಒಂದು 5 ಎಕರೆಗೆ 4 ಮಂದಿ ಲೇಬರ್ ಇದ್ರೆ ಮುಗಿದು ಹೋಗ್ತೀವಿ ಸರ್. ಮಾರ್ನಿಂಗ್ 6 ಗಂಟೆಗೆ ಬರಬೇಕು, 9 ಗಂಟೆಗೆ ಹೋಗ್ಬಿಡ್ಬೇಕು ಸರ್. 9-9:30 ಆದ್ರೂ ಮುಗಿದೋಗುತ್ತೆ. ಅದ್ರೊಳಗೆ ಅಂಟಿರುತ್ತೆ ಸರ್, ಅಂಟಿರುತ್ತೆ. 8 ಮಾರ್ನಿಂಗ್ ಎಷ್ಟು ಜಲ್ದಿ ಮಾಡ್ತೀವಿ ಸರ್ ಅಷ್ಟುವರೆಗೂ ಕಾಯಿ ಸೆಟ್ಟಿಂಗ್ ಆಗುತ್ತೆ ಸರ್. ಮಾರ್ನಿಂಗ್ ಮಾಡಿದ್ರೆ ಬೆಸ್ಟ್ ಪಾಲಿನೇಷನ್. ಆಮೇಲೆ ಆಗಲ್ಲ ಸರ್, 9-10 ಗಂಟೆ ಮೇಲೆ ಮಾಡಿದ್ರೆ ಆಗಲ್ಲ ಸರ್. ಬೆಳಗ್ಗೆ ಮುಂಜಾನೆ 6 ಗಂಟೆಲಿಂದ 9 ಗಂಟೆವರೆಗೂ ಮಾಡಿದ್ರೆ ಕಾಯಿ ಸೆಟ್ಟಿಂಗ್ ಆಗುತ್ತೆ ಸರ್. ಒಂದು ಗಿಡಕ್ಕೆ ಮಿನಿಮಮ್ 5 ಹೂಕ್ಕೆ ಕುಂದರ್ಸ್ಕೋತೀವಿ ಸರ್. 10 ಹೂಕ 20 ಹೂಕ ಇದ್ರ ಮೇಲೆ ನಾವು ಟೈಮ್ ಕೊಟ್ಟು ಬಂದ್ರೆ ಮುಂದಿನ ಗಿಡಕ್ಕೆ ಟೈಮ್ ಸಿಗಲ್ಲ ಸರ್. ಒಂದ್ ಗಿಡಕ್ಕೆ ನಾವು 5 ಹೂವು 5 ಹೂವು ಆಗ್ಲಿ 10 ಹೂವು ಮಾಡುದು ಅಂತಂದ್ರೆ ಮುಂದಿನ 4 ತಿಂಗಳಿಗೆ ಅದು 5-10 ಕಾಯಿನೇ ಹರ್ಸ್ಕೊಳತ್ತೆ ಸರ್. ಯಾಕಂದ್ರೆ ಮಾರ್ಕೆಟಲ್ಲಿ ಏರುಪೇರು ರೇಟ್ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಇರುತ್ತೆ. ಸ್ವಲ್ಪ ನಿಂದ್ರಿ ನಮ್ಮ ಕಾಯಿ ಬಂದಾವ ಸ್ವಲ್ಪ ತಗೊಳ್ಳಲ್ಲ ಅಂತಂದ್ರೂ ನಮ್ಮ ಗಿಡದ ಕಾಯಿ ಅಷ್ಟೇ ಇರುತ್ತೆ ಸರ್, ಹೆಚ್ಚು ಕಡಿಮೆ ಏನಾಗಲ್ಲ, ಅಲ್ಲಿವರೆಗೂ ಇರುತ್ತೆ ಸರ್. ಇವತ್ತು ಮಾಡಿದ್ದು 4 ತಿಂಗಳಿಗೆ ಬರುತ್ತೆ ಸರ್, ನಾಳೆ ಮಾಡಿದ್ದು 4 ತಿಂಗಳಿಗೆ ಬರುತ್ತೆ. 1 ವೀಕ್ ಬಿಟ್ಟು ಮಾಡಿದ್ರೆ ಆ ವೀಕ್ಲಿಂದ 4 ತಿಂಗಳಿಗೂ ಬರುತ್ತೆ. ಸೊ ಆ ತರ ಐಡಿಯಾ ಮಾಡ್ಕೊಂಡು ಸ್ಟೆಪ್ ವರೆಗೂ ಮಾಡ್ಕೋತೀವಿ ಸರ್. ಒಂದೇ ದಿನಕ್ಕೆ ಕಾಯಿ ಬರಂಗ್ ಮಾಡ್ಕೊಳ್ಳಲ್ಲ ಸರ್, ಯಾಕಂದ್ರೆ ಮಾರ್ಕೆಟ್ ಹೆಚ್ಚು ಕಡಿಮೆ ಆಗೋದ್ರಿಂದ ನಾವು ನಮ್ಮ ಅಂದಾಜ್ ಮೇಲೆ ನಾವು ಮಾಡ್ಕೋತೀವಿ ಸರ್. ಬಟ್ ಇದು ಸಹನದಲ್ಲಿ ಒಳ್ಳೆ ಇದೆ ಅಂದ್ರೆ ಎಲ್ಲ ನಿಮ್ಮ ಕಂಟ್ರೋಲ್ ಅಲ್ಲಿ, ನಮ್ಮ ಕಂಟ್ರೋಲ್ ಅಲ್ಲಿ ಇರುತ್ತೆ ಸರ್. ಬೇರೆ ಯಾವ್ದಾದ್ರೆ ನಮ್ಮ ಕಂಟ್ರೋಲ್ ಇರಲ್ಲ ಸರ್. ಇದು ನಮ್ಮ ಗಿಡದಾಗ ಎಷ್ಟು ಕಾಯಿ ತಗೊಳ್ಳೋದು, ನಾವು ಮಾರ್ಕೆಟ್ ಮಾಡೋದು, ಏನಂತಂದ್ರೆ ಗಿಡದ ಸೈಜ್ ಎಷ್ಟು ಕುಂದಿರ್ಸ್ಕೊಳ್ಬೇಕು ಅನ್ನೋದು ನಮ್ಮ ಕೈಗಿರುತ್ತೆ. ಇದರಲ್ಲಿ ಜೇನು ಹುಳದಿಂದ ಇದು ಪಾಲಿನೇಷನ್ ಆಗಲ್ಲ ಸರ್. ಜೇನು ಹುಳದ ಪಾಲಿನೇಷನ್ ಆಗಲ್ಲ ಸರ್, ಯಾಕಂದ್ರೆ ಇದ್ರೊಳಗೆ ಮಕರಂದ ಕಡಿಮೆ ಇರುತ್ತೆ ಸರ್. ಜೇನು ಅದ್ರೊಳಗೆ ಯಾಕಂದ್ರೆ ಮಕರಂದ ಜಾಸ್ತಿ ಇದ್ದು ಅಂದ್ರೆ ಮಾತ್ರ ಜೇನುಗಳು ಬಂದು ಕುಂದಿರುತ್ತೆ ಸರ್. ಇದು ತನ್ನಿಂದ ತಾನೇ ಕಾಯಿ ಆಗಲ್ಲ ಸರ್. ಏನಂತ ಜೇನುಗಳದಿಂದ ಪರಾಗಸ್ಪರ್ಶ ಆಗುತ್ತೆ ಸರ್, 100% ಆಗಲ್ಲ, 10% ವರೆಗೂ ಆಗುತ್ತೆ. ಈಗ ನಾವು ಬರೀ ಜೇನುಗಳು ತಂದಿಟ್ಕೊಂಡು ಅಂತಂದ್ರೆ 10% ಕಾಯಿ ತೊಗೊಂಡು ವೇಸ್ಟ್ ಆಗುತ್ತೆ ಅಲ್ಲ ಸರ್. ಅದಕ್ಕೆ ಒಂದು ಲೇಬರ್ 100 ರೂಪಾಯಿ 200 ರೂಪಾಯಿ ಲೇಬರ್ ಕೊಟ್ರೆ ಬೆಳಗ್ಗೆ ಮುಂಜಾನೆ 6 ಗಂಟೆಲಿಂದ 10 ದಿನವರೆಗೂ ಮಾಡ್ಬೋದು, 15 ದಿನವರೆಗೂ ಮಾಡ್ಕೋಬಹುದು ಸರ್. ಇವು ಲಾಸ್ಟ್ 15 ದಿನ ಅಂದ್ರೆ ಅಕ್ಕಲ್ 4 ತಿಂಗಳವರೆಗೂ ಆರಿಸ್ಕೊಳ್ಳುತ್ತೆ ಸರ್. ಸೊ ಈಗ ಎಷ್ಟು ವರ್ಷದಿಂದ ನೀವು ಫಸಲ್ ತಗೊಂತಿದ್ದೀರಾ ಸರ್? ಇದು 4ನೇ ವರ್ಷ ರನ್ನಿಂಗ್ ಸರ್. ಈಗ ಬಂದು ವರ್ಷಕ್ಕೆ ಎಷ್ಟು ಸಾರಿ ಫಸಲ್ ಸಿಗತ್ತೆ ಇದು ಸರ್? ವರ್ಷಕ್ಕೆ ಒಬ್ಬೊಬ್ರು ರೈತರು 2 ಕ್ರಾಪ್ ವರೆಗೂ ತಗೋತಾರೆ ಸರ್. 1 ಕ್ರಾಪ್ ವರೆಗೂ ತಗೋತಾರೆ ಸರ್. 1 ಕ್ರಾಪ್ ತಗೊಂಡ್ರು ಬೆಟ್ರು, 2 ಕ್ರಾಪ್ ತಗೊಂಡ್ರು ಬೆಟ್ರು ಸರ್. ನೀವು ಹೆಂಗ್ ಮಾಡ್ತೀವಿ? ನಾವು 2 ಕ್ರಾಪ್ ತಗೋತೀವಿ ಸರ್. 2 ಕ್ರಾಪ್ ತಗೊಂಡು 2 ಕ್ರಾಪ್ 6 ತಿಂಗಳಿಗೆ ಒಂದೊಂದು ಕ್ರಾಪ್ ತರ 6 ತಿಂಗಳಿಗೆ ಒಂದು ಫಿಕ್ಸ್ ತಗೋತೀವಿ ಸರ್. ಯಾವಾಗ ಅಂದ್ರೆ ಸರ್ ಇದ್ರದ್ದು ಸಹನದ್ದು ಯಾವಾಗ ಬೇಕಾದಾಗ ತಗೊಳ್ಬಹುದು ಸರ್. ಈಗ NMK ಗೋಲ್ಡ್ ಆಗ್ಲಿ ಸರ್, ಬಾಲ್ನಗರ ಆಗ್ಲಿ ನವೆಂಬರ್ ಡಿಸೆಂಬರ್ ಅಲ್ಲಿ ಬರುತ್ತೆ ಸರ್. ಇದು ಹಂಗಿಲ್ಲ ಸರ್, ಜನವರಿಯಲ್ಲಿ ತಗೊಳ್ಬಹುದು. ಅಂದ್ರೆ ಲೋಕಲ್ ಫ್ರೂಟ್ ಬರಕ್ಕಿನ ಮುಂಚೆ ಆದ್ರೂ ತಗೊಳ್ಬಹುದು, ಬಂದಾದ್ಮೇಲೂ ತಗೊಳ್ಬಹುದು. ಇದ್ರ ಬೆನಿಫಿಟ್ ಸರ್ ರೈತರಿಗೆ. ಇದ್ರ ಲಾಸ್ ಅನ್ನೋ ಮಾತೇ ಇಲ್ಲ ಸರ್. ಇದು ರೈತರಿಗೆ ಇದ್ರಲ್ಲೇ ಮಾತೇ ಇಲ್ಲ, ಅನ್ನೋ ಮಾತೇ ಇಲ್ಲ ಸರ್. ಸೊ ಹಂಗಂದ್ರೆ ಅಣ್ಣ, ಈಗ ನೀವು ವರ್ಷಕ್ಕೆ 2 ಸರಿ ಫಸಲ್ ತಗೊಂತಿದ್ದೀರಾ, ಎಷ್ಟು ಆದಾಯ ಅಂತ ಹೆಂಗ್ ಮಾಡ್ತಿದ್ದೀರಿ ಸರ್? 1 ಗಿಡಕ್ಕೆ ನೀವು 30 kg ಇಟ್ಕೊಳ್ಳಿ ಸರ್. 300 ಗಿಡಕ್ಕೆ ಸರ್ 9 ಟನ್ ಹಂಗಾಗುತ್ತೆ ಸರ್. 2 ಟನ್ ಬೇಡ ಸರ್, ನಮ್ಗೆ 7 ಟನ್ 6 ಟನ್ ಬಂದ್ರು 150-180 ನಡೆದ ಮಾರ್ಜಿನ್. 100 ರೂಪಾಯಿ ಹಿಡಿದ್ರು 6 ಲಕ್ಷ ಮಿನಿಮಮ್ ಆಗುತ್ತೆ ಸರ್. 150 ನಾವೀಗ ಕೊಡ್ತಾ ಇರೋದು. ರೈತರು 100 ರೂಪಾಯಿ ಹೆಂಗ್ ಹೋಗುತ್ತೆ ಅಂತ ತಟ್ಕೊಳ್ಳಿ ಸರ್. 100 ರೂಪಾಯಿ ಬಂದ್ರು 6 ಲಕ್ಷ ಮಿನಿಮಮ್ ರೀ. 9 ಲಕ್ಷ 10 ಲಕ್ಷ ಮಿನಿಮಮ್ ಆಗುತ್ತೆ. ನಮ್ ಏನಿಲ್ಲಪ್ಪ ಅಂದ್ರೂ
6-7 ಲಕ್ಷ ಮಿನಿಮಮ್ ಆಗುತ್ತೆ ಸರ್. ಅಂದ್ರೆ ನೀವು ಒಂದು 10 ಲಕ್ಷವರೆಗೂ ತಗೊಂಡಿದ್ದೀರಾ? ತಗೊಂಡಿದ್ದೀವಿ ಸರ್. 10 ಲಕ್ಷವರೆಗೆ ತಗೊಂಡಿದ್ದೀವಿ ಸರ್. ಖರ್ಚು ಎಷ್ಟು ಬರ್ಬೋದು ಸರ್? ಖರ್ಚು ಸರ್ ನಾವು ಮೇಂಟೆನೆನ್ಸ್ ಮಾಡ್ದಂಗೆ ಹೋಗುತ್ತೆ ಸರ್. ನಾವು 2 ವರ್ಷ ಆಯ್ತು ತಿಪ್ಪಿ ಗೊಬ್ಬರ ಮೇಲೆ ಮೇಂಟೆನೆನ್ಸ್ ಮಾಡ್ತಾ ಇದ್ವಿ. ಒಬ್ರೊಬ್ರು ರೈತರು ಏನ್ ಮಾಡ್ತಾರೆ 19 13 045 052 34 ಗೊಬ್ಬರ ಕೊಡ್ತಾರೆ ಸರ್. ನಾವು ಸ್ವಲ್ಪ ತಿಪ್ಪಿ ಗೊಬ್ಬರ ಜಾಸ್ತಿ, ಹಂದಿ ಗೊಬ್ಬರ, ಹಂದಿ ಉಚ್ಚಿ, ಹಂದಿ ಗೊಬ್ಬರದ್ದು ಇದು ಮೇಕೆದು ಇರುತ್ತಲ್ಲ ಸರ್, ಅದು ಆಡಿನ ಉಚ್ಚಿ. ಯಾಕಂದ್ರೆ ನಮ್ಮಲ್ಲಿ ಗುಡ್ ಫಾರ್ಮ್ ಇರೋದು, ಅದೆಲ್ಲ ತಗೊಂಡು ಬಂದು ನಾವು ಡ್ರಿಪ್ ಅಲ್ಲಿ ವೀಕ್ಲಿ ಹಂದಿ ಗೊಬ್ಬರ ಕೊಡ್ತಾ ಇರ್ತೀವಿ ಸರ್. ಓಕೆನಾ. ಮಾರ್ಕೆಟಿಂಗು ಹೆಂಗ್ ಮಾಡ್ತೀರಾ ಹಾಗಾದ್ರೆ ಸರ್? ನಾವು ಮಾರ್ಕೆಟ್ ಅಲ್ಲಿ ಸರ್ ನಾವು ಬೆಂಗಳೂರಿಗೆ ಕೊಡ್ತಿರೋದು. ಬೆಂಗಳೂರಿಗೆ? ಬೆಂಗಳೂರು ಇಲ್ಲಿ ಶಹಾಪುರಕ್ಕೆ ಶಾಪುರಲ್ಲಿ ಸರ್ 100 ರೂಪಾಯಿ ಸರ್. 50 ರೂಪಾಯಿ ಕೊಟ್ಟು ಎಳಿನೀರು ಕೊಡಲ್ಲ ಸರ್. 100-150 ರೂಪಾಯಿ ಕೊಟ್ಟು 1 ಕೆಜಿ ಹಣ್ಣು ತಿಂತಾರೆ ಸರ್. ನಮ್ಮ ಲೋಕಲ್ ಅಲ್ಲಿ ಜಾಸ್ತಿ ಶಾಪುರ, ಸುರಪುರ, ಯಾದಗಿರಿ ಲೋಕಲ್ ಹಣ್ಣು ಜಾಸ್ತಿ ಇರೋದು. ಇಂಟ್ರೆಸ್ಟ್ ಕೊಡೋ ರೈತರು ತಿನ್ನೋದು ಬಹಳಷ್ಟು ಕಡಿಮೆ ಮಂದಿ. ಇದು 150 ರೂಪಾಯಿ ಮ್ಯಾಲ ಅಬೋವ್ ಇರುತ್ತಲ್ಲ ಸರ್. 50-60 ರೂಪಾಯಿ ಕೆಜಿ ಇದ್ದಾಗ ಒಂದಿಷ್ಟು ಹಣ್ಣು ಸಿಗುತ್ತೆ ಸರ್. ಬಾಲ್ನಗರ 1 ಕೆಜಿ ಕೊಟ್ಟು ಯಾರು ತಿಂತಾರಪ್ಪ ಅಂತೇಳಿ ರೈತರು ಅಷ್ಟು ನಂಬಲ್ಲಿ 150 ರೂಪಾಯಿ ಕೊಟ್ಟು ಯಾರು ತಿನ್ನಲ್ಲ ಸರ್ ಬೇರೆ ಜನ. ಅದಕ್ಕೆ ನಮ್ಮ ಬೆಂಗಳೂರು ಮಾರ್ಕೆಟ್ 150 ರೂಪಾಯಿ ಮೇಲೆ ಇದೆಯಲ್ಲ ಸರ್, ನಾವು ಅಲ್ಲೇ ಕೊಡ್ತಿರೋದು. ಸೊ ಈಗ ಬೆಂಗಳೂರು ಮಾರ್ಕೆಟ್ಗೆ ನೀವಿರೋದು ಇಲ್ಲ ತುಂಬಾ ದೂರ, ಅಂದ್ರೆ ಒಂದು 700 ಕಿಲೋಮೀಟರ್ ದೂರ ಐತಾ ಬೆಂಗಳೂರಿಗೆ? ಇಲ್ಲಿಂದ ಒಂದು 550 ಕಿಲೋಮೀಟರ್. 550 ಕಿಲೋಮೀಟರ್ ಇದೆ. ಹೆಂಗೆ ಸಾಗಿಸ್ತೀರಾ ಹಾಗಾದ್ರೆ ಸರ್? ನಾವು ಇಲ್ಲಿಂದ ವೇರಲ್ ಬಾಕ್ಸ್ ಅಲ್ಲಿ, ವೇರಲ್ ಆಗ್ಲಿ ಸಂಜನಲ್ ಆಗಿ ಮೊದಲು ಹೇಳ್ಕೊಂಡಿರ್ತೀವಿ ಸರ್. ಇವತ್ತೊಂದು 30 ಬಾಕ್ಸ್ 40 ಬಾಕ್ಸ್ ಬರೋದು ಅಂತ. 1 ಬಾಕ್ಸ್ 100 ರೂಪಾಯಿ ಚಾರ್ಜ್ ಮಾಡ್ತಾರೆ ಸರ್. ಡೈಲಿ ನಮ್ದು ಎಷ್ಟು ಕಟಿಂಗ್ ಆಗುತ್ತೆ? ಒಂದು 20 ಬಾಕ್ಸ್ ಆಗುತ್ತಾ, 30 ಬಾಕ್ಸ್ ಆಗುತ್ತಾ? ಒಂದೊಂದು ಬಾಕ್ಸ್ ಅಲ್ಲಿ ಒಂದು 20 ಕೆಜಿ ಹಿಡಿಯುತ್ತೆ ಸರ್. ಡೈಲಿ ಒಂದು 4 ಕ್ವಿಂಟಲ್ ಕಟಿಂಗ್ ಮಾಡಿದ್ರು 4 ಕ್ವಿಂಟಲ್ 4,000 ರೂಪಾಯಿದಾಗ ಅಲ್ಲಿ ಅವ್ರ ಊರಿಗೆ ಹೋಗ್ಬಿಡುತ್ತೆ ಸರ್. ಬೆಂಗಳೂರಿಗೆ ಅವರೇ ತಗೊಂಡ್ಬಿಡ್ತಾರೆ ಸರ್. ಬೆಂಗಳೂರಿಗೆ ಅಲ್ಲಿ ಏನು ಆಲ್ರೆಡಿ ಕಾಂಟ್ರಾಕ್ಟ್ ಅಂದ್ರೆ ನಾವೇನು ಮಾಡ್ಕೊಂಡಿರಲ್ಲ ಸರ್. ನಮ್ಮ ಫ್ರೂಟ್ ಬಹಳ ವರ್ಷದಿಂದ ಅವರೇ ತಗೊಳ್ತಿರೋದು. APMC ಬೆಂಗಳೂರು? ಇಲ್ಲ ನಮ್ಮ ಒಬ್ರು ಯಾರು ದುಕಾನ್ದಾರರು ಸರ್, ಅವರು ಅವರೇ ತಗೊಳ್ತಾರೆ ಸರ್. ಅವರೇ ತಗೊಂಡು ಅವರೇ ಮಾಡ್ತಾರೆ. ಸೊ ಫೋನ್ ಮಾಡಿ ನೀವು ಇಲ್ಲಿಂದ ಕಳಿಸ್ಬಿಡ್ತೀವಿ ಸರ್. ಬಸ್ ನಂಬರ್ ಹಾಕಿ ಕಳಿಸ್ಬಿಡ್ತೀವಿ. ಅವ್ರು ಏನ್ ಮಾಡ್ತಾರೆ ಸರ್, ಮರ್ದಿನ ತಗೊಂಡ್ಬಿಟ್ಟು ನಮ್ಗೆ 2 ದಿನಕ್ಕೆ ಅಮೌಂಟ್ ಹಾಕ್ಬಿಡ್ತಾರೆ ಸರ್. ಸೊ ಅವರು ಎಲ್ಲಿಗೆ ಸೇಲ್ ಮಾಡ್ತಾರೆ? ಅವ್ರು ದೊಡ್ಡ ಬಿಗ್ ಬಜಾರು ಏನಂತಂದ್ರೆ ರಿಲಯನ್ಸ್ ಅಂತಲ್ಲಿ ಕೊಡ್ತಾರೆ ಸರ್. ನಂಬಲ್ಲಿ 120-190 ಅವ್ರು ಎಷ್ಟು ಕೊಡ್ಬೋದು ಸರ್? 180-200 ತನ ಅವ್ರು ಕೊಡ್ತಾರೆ ಸರ್. ಮತ್ತೆ ಅವ್ರ ಅಂಗಡಿಯವರು 220-230 ವರೆಗೂ ರೈತರಿಗೆ ಕೊಡ್ತಾರೆ ಸರ್, ಕಸ್ಟಮರ್ಗೆ ಅಲ್ವಾ ಸರ್. ಇದು ಯಾಕೆ ಬೆನಿಫಿಟ್ ಅಂತಂದ್ರೆ ಸರ್, ಇದ್ರೊಳಗೆ ಯಾಕೆ ಇಷ್ಟು ರೇಟ್ ಅದಂದ್ರೆ ಸರ್, ಇದ್ರೊಳಗೆ ಬೀಜಗಳ ಸಂಖ್ಯೆ ಭಾಳ ಕಡಿಮೆ ಇರುತ್ತೆ ಸರ್. ಬೀಜಗಳ ಸಂಖ್ಯೆ ಭಾಳ ಕಡಿಮೆ ಇರುತ್ತೆ. ಚಮಚದಲ್ಲೇ ತಿನ್ಬೋದು ಸರ್. ಏನಂತಂದ್ರೆ ಚಾಕುಲೆ ಕಟ್ ಮಾಡ್ಬೋದು, ಸೇಬು ಹಣ್ಣು ಕಟ್ ಮಾಡ್ದಂಗೆ. ಏನಂತಂದ್ರೆ ಒಳಗಡೆ ಬೀಜಗಳ ಸಂಖ್ಯೆ ಕಡಿಮೆ, ತಿರುಳುಗಳ ಸಂಖ್ಯೆ ಜಾಸ್ತಿ ಸರ್. ಮೇಲೆ ಸೊಟ್ಟೆ ಏನಂತಂದ್ರೆ 0 ಪೇಪರ್ ಒಂದಂಗೆ ಬರುತ್ತೆ ಸರ್. ಇದು ಹಂಗಾಗಿ ಮುದುಕರು ಅಲ್ಲಿರ್ಲಾರ್ದಾರು ತಿನ್ಬೋದು ಸರ್. ಇದು ಬಹಳಷ್ಟು ಬೇಡಿಕೆ ಇದೆ ಸರ್ ಹೊರಗಿನ ದೇಶಕ್ಕೆ. ಕಳಸಟ್ಟು ಗಿಡಗಳು, ಈ ಹಣ್ಣುಗಳು ನಮ್ಮಲ್ಲಿ ಸಿಗ್ತಾ ಇಲ್ಲ ಸರ್. ಅಂದ್ರೆ ನಿಮ್ಮ ಕಾಯಿಗಳೇನಾದ್ರು ಬೇರೆ ದೇಶಕ್ಕೆ ಹೋಗಿದೆ ಅಂತ ಏನಾದ್ರು ಗೊತ್ತಾಗಿದೆಯಾ? ಹೆಂಗೆ ಕಳಿಸ್ತಾ ಇದಾರೆ ಅಂತ ಸರ್? ಹೌದಾ? ದುಬೈ ಆ ಕಡೆ ಎಲ್ಲ ಡಿಮ್ಯಾಂಡ್ ಇದೆ ಅಂತ ಹೇಳ್ತಾ ಇದಾರೆ ಸರ್. ಅಲ್ಲಿಗೆ ಹೋಗ್ತಿದೆ ಅಂತ ಕೇಳಿದ್ರು. ಇದ್ರೊಳಗೆ ಒಂದ್ ಏನಂತಂದ್ರೆ ಸರ್, ಇದು ಐಸ್ ಕ್ರೀಮ್ ಮಾಡ್ಬೋದು ಸರ್. ಇದರಲ್ಲಿ ಸರ್ ಇದು ಏನಂತಂದ್ರೆ 1 ಕೆಜಿಗೆ 350 ರೂಪಾಯಿ ಕೆಜಿ ಇದೆ ಸರ್. ಅದು ಏನಂತಂದ್ರೆ ಅದು ಏನಂತಾರೆ ಪಲ್ಪ್. ಇದು ಏನಂತಂದ್ರೆ ಸರ್, ಅದು ಬೀಜಗಳು ತೆಗೆದು ಮೇಲೆ ಸಿಪ್ಪೆಗಳು ತೆಗೆದು ಒಳಗೆ ಇದು ಮಾಡ್ತಾರಂತ ಸರ್. ಅದು ಕೇಕು ಅದು ಮಾಡಿ 1 ಕೆಜಿಗೆ 350 ರೂಪಾಯಿ ಮಾರ್ಕೆಟ್ ಇದೆ. ಅಂದ್ರೆ ಬೀಜ ಒಳಗಡೆ ಇರುವಂತ ಬೆಳ್ಳಗಿರುತ್ತಲ್ಲ ಅದು ಇದು ಕಂಡ ಸರ್. ಅದು ತೆಗೆದ್ರೆ 350 ರೂಪಾಯಿ ಕೆಜಿ ಇದೆ ಅಂತೆ ಸರ್. ಆದ್ರೆ ರೈತರು ಅವರು ಐಸ್ ಕ್ರೀಮ್ ದರ್ ಕೇಳ್ತಿದಾರೆ, ಅರ್ಕಸನ ಅಷ್ಟು ಬರ್ತಾ ಇಲ್ಲ, ನಮ್ಗೆ ಶಾರ್ಟೇಜ್ ಆಗ್ತಾ ಇದೆ ಅಂತೇಳಿ ಅವ್ರು ಇದು ಮಾಡ್ತಾ ಇಲ್ಲ. ಜಾಸ್ತಿ ಬಂತಂದ್ರೆ ದೊಡ್ಡ ಡಿಮ್ಯಾಂಡ್ ಇದೆ ಸರ್. ಅದಕ್ಕೂ ನಾವು ಮಾರ್ಕೆಟ್ದಲ್ಲಿ ತಗೋತಾ ಇಲ್ಲ ಅಂತಂದ್ರೂ ನಾವು ಬೀಜ ತಗೊಂಡು ಬರೀ ಕಾಯಿ ತಗೊಂಡು ನಾವು ಪಲ್ಪ್ ಮಾಡಿ ಕಳಿಸಿದ್ರೆ ತಗೋತಾರೆ ಸರ್ ಅವರು. ಸೊ ಇದ್ರ ಮಧ್ಯದಲ್ಲಿ ಉಪಬೆಳೆ ಅಂತ ಏನಾದ್ರು ಹಾಕೊಂತೀರಾ? ಹಾಕೊಂಡಿದೀವಿ ಸರ್. ನಾವು ಟೊಮಾಟೊ ಹಾಕೊಂಡಿದೀವಿ. ಮತ್ತೆ ಇದಕ್ಕೆ ಏನಂತಂದ್ರೆ ಅಗಲಕಾಯಿ ಹಾಕ್ಬೇಕಂತ ಪ್ಲಾನಿಂಗ್ ಮಾಡ್ಕೊಂಡಿದೀವಿ ಸರ್. ಇದರಲ್ಲೇ ಸರ್ ಏನಂತಂದ್ರೆ ಈಗ ಗಿಡ ಈಗ ರೇನ್ ಪೈಪ್ ಅಂತ ಹಾಕೊಂಡಿದೀವಿ ಸರ್. ಈ ಕಡೆ 6 ಫೀಟ್ ಆ ಕಡೆ 6 ಫೀಟ್ ನೀರು ಹೋಗಿತ್ತೆ ಸರ್. ಇದಕ್ಕೆ ಏನಂತಂದ್ರೆ ಸೀತಾಫಲಕ್ಕೂ ನೀರು ಬಿಡ್ಬೇಕು ಸರ್, ಅದಕ್ಕೂ ಗೊಬ್ಬರ ಕೊಡ್ಬೇಕಾ. ಯಾವ್ದ್ರ ಸಂಗಟ ನಾವು ಟೊಮಾಟೊ ಹಾಕೊಂಡು ಬಂದ್ರೆ ಟೊಮಾಟೋನು ಬರುತ್ತೆ ಸರ್, ಸೀತಾಫಲ ಬರುತ್ತೆ ಸರ್. ಸೊ ಈ ಟೊಮಾಟೋನು ಚೆನ್ನಾಗಿ ಬೆಳೆ ಬಂದಿದೆಯಲ್ಲ? ಬಂದಿದೆ ಸರ್. ಏನಂತಂದ್ರೆ ಎಕರೆಗೆ ಈ ಸತಿ ಏನಂತಂದ್ರೆ ಒಂದ್ 2-3 ಲಕ್ಷ ಆದಾಯ ಆಗಿದೆ ಸರ್. ಅದ್ರೊಳಗೆ 1500 ರೂಪಾಯಿ 1200 ರೂಪಾಯಿ ಕ್ಯಾನ್ ಸಿಕ್ಕಿದೆ ಸರ್ ನಮ್ಗೆ. ಅದ್ರ ಅಂತರ ಬೆಳೆನೂ ಮಾಡ್ಕೋಬಹುದು ಸರ್ ಇದ್ರೊಳಗೆ. ಸರ್ ಇದು ಸೀತಾಫಲಕ್ಕೆ ಎತ್ತು ತಿನ್ನಲ್ಲ, ಆಡು ತಿನ್ನಲ್ಲ, ಮೇಕೆ ಒಂದು ತಿನ್ನಲ್ಲ ಸರ್. ಒಳಗೆ ಏನ್ ಬೇಕಾದ ಏನು ತಿನ್ನಲ್ಲ ಸರ್. ಇದಕ್ಕೆ ಹಂಗಾಗಿ ಬೆನಿಫಿಟ್ ಇದೆ ಸರ್. ಏನ್ ಟೆನ್ಷನ್ ಇಲ್ಲ. ಏನಪ್ಪಾ ದನಗಳು ಬಂದು ತಿಂತಾವ, ಏನ್ ತೆಲಿವೇನಿ ಏನಪ್ಪಾ ಬೇಲಿ ಹಾಕೋಬೇಕನ್ನೋದು ಏನಿಲ್ಲ ಸರ್. ಇದ್ರೊಳಗೆ ಏನು ಒಟ್ಟು ಮೇಕೆ ಸನಕ್ಕೆ ಏನ್ ಮುಟ್ಟಲ್ಲ ಸರ್. ಕಾಯಿ ಬರತ್ತಲ್ಲ, ಸೊ ಅದನ್ನ
ಇದನ್ನ ಸೆಕ್ಯೂರ್ ಮಾಡಕ್ಕೆ ಏನ್ ಮಾಡ್ತೀರಾ? ಸರ್ ನಾವು ಏನ್ ಮಾಡ್ತೀವಿ ಸರ್, ನಾವು ಜಾಸ್ತಿ ಕೆಮಿಕಲ್ ಹೊಡ್ಯಕ್ ಆಗಲ್ಲ ಸರ್, ಲೇಬರ್ ಶಾರ್ಟೇಜ್ ಇರೋದ್ರಿಂದ ಸರ್ ನಾವ್ ಏನ್ ಮಾಡ್ತೀವಿ, ಈ ತರ ಫುಡ್ ಕವರ್ ಹಾಕ್ಬಿಡ್ತೀವಿ ಸರ್. ಓ, ಈ ತರ ಕವರ್? ಈ ತರ ಕವರ್ ಹಾಕೊಂಡ್ಬಿಟ್ರೆ ಸರ್ ಒಳಗೆ ಊಜಿ ಏನು ಅಟ್ಯಾಕ್ ಆಗಲ್ಲ ಸರ್, ಇಲ್ಲೇ ಅಷ್ಟೇ ಕುಂದಿರುತ್ತೆ. ಈ ನೆಕ್ಸ್ಟ್ ಇನ್ನೊಂದ್ ಕ್ರಾಪ್ ಹೋದ್ರು ಇದು ಕವರ್ ಬರುತ್ತೆ ಸರ್. ಓ, ಹಂಗೆ. ನಾವು ಚಲೋ ಕ್ವಾಲಿಟಿ ತಗೊಂಡ್ರಿ ಎರಡು ಸೀಸನ್ ಬರುತ್ತೆ ಸರ್. ಸೊ ಅದು ಎಷ್ಟನೇ ದಿವಸಕ್ಕೆ ಈ ತರ ಕಟ್ತೀರಾ ನೀವು? ಸಣ್ಣ ಸೈಜ್ ನಿಂಬಿಕೆ ಸೈಜ್ ಇದ್ದಾಗ ಮಾತ್ರ ಹಾಕ್ತಿವಿ ಸರ್. ಹೌದಾ? ಯಾಕಂದ್ರೆ ದೊಡ್ಡದಾದ್ಮೇಲೆ ಆಲ್ರೆಡಿ ಅದು ಊಜಿ ಅಟ್ಯಾಕ್ ಮಾಡಿ ಹೋಗಿರುತ್ತೆ ಸರ್, ಅದು ಹಾಕಿದ್ರು ಹಾಕ್ಲಾರ್ದಂಗೆ ಸರ್. ಏನಂತಂದ್ರೆ ಸಣ್ಣ ಸೈಜ್ ಇದ್ದಾಗ ಮಾತ್ರ ಹಾಕಿದ್ರೆ ನಮ್ಗೆ 199 ಕಾಯಿ ನಮ್ಗೆ ಬರುತ್ತೆ. ಇಲ್ಲ ಅಂತಂದ್ರೆ ಊಜಿ ಅಟ್ಯಾಕ್ ಆಗುತ್ತೆ ಸರ್. ಇದು ಸ್ವೀಟ್ ಬಹಳ ಜಗತ್ನಾಗ 3ನೇ ಸ್ಥಾನ ಇದೆ ಸರ್ ಸ್ವೀಟ್ ಅಲ್ಲಿ. ವಿಶ್ವಸಂಸ್ಥೆ ಮಾನ್ಯತೆ ಕೊಟ್ಟಿದೆ ಸರ್ ಇದು. ಇದ್ರ ಸಹನದಲ್ಲಿ ಇದರಷ್ಟು ಟೇಸ್ಟ್ ಯಾವುದಿಲ್ಲ ಅಂತ ಹೇಳಿ ಇಡೀ ಪ್ರಪಂಚದಲ್ಲಿ ವಿಶ್ವಸಂಸ್ಥೆ ಮಾನ್ಯತೆ ಕೊಟ್ಟಿದೆ ಸರ್. ಚೀನಾ ಪ್ರಧಾನಿ ಮಂತ್ರಿ ಬಂದಾಗ ಸರ್, ನಮ್ಮ ಪ್ರಧಾನ ಮಂತ್ರಿ ಅವರು ಈ ಹಣ್ಣಿನ ಬಗ್ಗೆ ವರ್ಣನೆ ಮಾಡಿದ್ದಾರೆ ಸರ್. ಏನಂತಂದ್ರೆ ನಮ್ಮ ಸೈಂಟಿಸ್ಟ್ 30 ವರ್ಷ ತಗೊಂಡಿದ್ದಾರೆ ಇದು ಹಣ್ಣು ಕಂಡುಹಿಡಬೇಕಾದ್ರೆ. ಹಣ್ಣು ಅಷ್ಟು ಸ್ವೀಟ್ ಇದೆ, ಟೇಸ್ಟ್ ಇದೆ ಅಂತೇಳಿ ಆ ಪ್ರಧಾನಿಯವ್ರಿಗೆ ನಮ್ಮ ಮೋದಿ ಅವರು ವರ್ಣನೆ ಮಾಡಿದ್ದಾರೆ ಸರ್. ಮತ್ತೇನಂದ್ರೆ ಮೋದಿ ಆಫೀಸಲ್ಲಿ ಇರೋದು ಇದು ಒಂದೇ ಸರ್, ಸೀತಾಫಲ್ ವೆರೈಟಿದಾಗ ಅವ್ರ ಗಾರ್ಡನ್ ಅಲ್ಲಿ ಹಾಕೊಂಡಿದ್ದಾರೆ ಅಂತ ಕೇಳಲ್ಪಟ್ಟಿದ್ದೀನಿ ನಾನು. ನಮ್ಮ ಸೈಂಟಿಸ್ಟ್ಗಳು ಹೇಳಿದ್ದಾರೆ ಸರ್, ಇದು ಸಾನ ಇದೆ ಅಂತ ಸರ್ ಅವ್ರ ಹತ್ರ. ಈ ತರ ಶೈನಿಂಗು ತಿನ್ನೋರ್ಗು ಏನೋ ಒಂಥರ ಸಂತೋಷ. ಸರ್ ಮಾರ್ಕೆಟ್ ಅಲ್ಲಿ ಶೈನಿಂಗ್ ನೋಡ್ತಾರೆ ಸರ್, ಸ್ವೀಟ್ ನೋಡಲ್ಲ. ಹೌದೌದು. ಏನಂತಂದ್ರೆ ಒಳಗೆ ಸ್ಮೂತ್ ಆಗಿ ಸರ್, ಯಾರು ಬೇಕಾದ್ರೆ ಪೇಪರ್ ಬಂದಂಗೆ ಬರುತ್ತೆ ನೋಡಿ ಸರ್. ಅಲ್ವಾ? ಇದೇನಂತಂದ್ರೆ ತೊಗಟೆ ಬಂದಂಗೆ ಬರುತ್ತೆ ಸರ್, ಈ ಪೇಪರ್ ಬಂದಂಗೆ ನೋಡಿ ಸರ್. ಇದ್ರೊಳಗೆ ಬೀಜ ಸಂಖ್ಯೆ ಕಗ್ಗಿದೆ ಅಲ್ಲ ಸರ್, ಇದು ಏನು ಇದಕ್ಕೆ ಬಂದು ನೀರಿನ ವ್ಯವಸ್ಥೆ ಹೆಂಗ್ ಮಾಡ್ಕೊಂಡಿದ್ದೀರಣ್ಣ? ಸರ್ ಇದು ರೈನ್ ಇರಿಗೇಷನ್ ಸರ್. ಇದು ರೈನ್ ಇರಿಗೇಷನ್ ಸರ್. ಅದು ಫಸ್ಟ್ ಏನಂತಂದ್ರೆ ಮೊದಲು ಡ್ರಿಪ್ ಪೈಪ್ ಹಾಕೊಂಡಿದ್ವಿ ಸರ್, ಅದು ಅಲ್ಲೇ ಒಂದು 2 ಫೀಟ್ 3 ಫೀಟ್ ಅಷ್ಟೇ ತೊಯ್ತಿತ್ತು. ಇದು ನಮ್ದು ಕೆಂಪು ಮಣ್ಣಲ್ಲ ಸರ್, ಇದು ಅಷ್ಟೇನು ನೀರು ಜಾಸ್ತಿ ಸಫಿಷಿಯಂಟ್ ಆಗಲಿಲ್ಲ, ಅದರಿಂದ ನಾವು ರೈನ್ ಇರಿಗೇಷನ್ ಮಾಡ್ಕೊಂಡಿದ್ದೀವಿ ಸರ್. ಇದು ಆ ಕಡೆಯಿಂದ 6 ಫೀಟ್ ಬರುತ್ತೆ ಸರ್, ಈ ಕಡೆಯಿಂದ 6 ಫೀಟ್ ಬರುತ್ತೆ. ಬೇರು ಎಷ್ಟು ಕಡೆ ಚಾಚಿದೆ ಸರ್ ಅಷ್ಟು ಕಡೆ ಹಸಿ ಆಗುತ್ತೆ ಸರ್. ಒಂದು ಬೇರುನು ವೇಸ್ಟ್ ಅನ್ನೋದು ಆಗಲ್ಲ ಸರ್, ಎಲ್ಲ ಬೇರುನು ಪ್ರತಿಯೊಂದು ಇಲ್ಲಿಂದ ಸದ್ಯ ಇದು 6 ಫೀಟ್ ಬರುತ್ತೆ ಸರ್. 6 ಫೀಟ್ ಬರುತ್ತೆ, ಆ ಕಡೆಯಿಂದ 6 ಫೀಟ್ ಬರುತ್ತೆ ಸರ್. ಟೋಟಲ್ ಎಲ್ಲ ಬೇರುನು ಹಸಿ ಆಗುತ್ತೆ ಸರ್. ಇದ್ರೊಳಗೆ ಸರ್ ಹಂದಿ ಗೊಬ್ಬರ ಏನಂದ್ರ ಅದು ಮಿಕ್ಸ್ ಮಾಡ್ಕೊಂಡು ವಾರದಾಗ 3 ಸಲ ಕೊಡ್ಕೊಂತ ಇರ್ತೀನಿ ಸರ್. ಡ್ರಿಪ್ಸ್ ಅಲ್ಲೇ ಕೊಡೋದು ಸರ್, ಫಿಲ್ಟರ್ ಅಲ್ಲಿ ನೀರ್ ಜೊತೆಗೆ ಕೊಡೋದು ಸರ್. ಸರ್ ವಾರಕ್ಕೊಮ್ಮೆ ಸರ್ ಒಮ್ಮೆ ಫಸ್ಟ್ ಸಣ್ಣ ಸೈಜ್ ಇದ್ದಾಗ ನೀರು ಕೊಡ್ತೀವಿ ಸರ್. ನೀರು ಕೊಡೋದು ಬರಬರ್ದ ಕಾಯಿ ಒಂದು 400 ಗ್ರಾಮು 300 ಗ್ರಾಮ್ ಮೇಲೆ ಐತಲ್ಲ ಸರ್, ವಾರದಾಗ 2 ಸಲ ನೀರು ಬಿಡ್ತೀವಿ ಸರ್. ಇದು ನೀರು ಭಾಳಷ್ಟು ಕಡಿಮೆ ಇರ್ಬೇಕು ಸರ್. ಇದಕ್ಕೆ ಗುಡ್ಡಗಾಡದಲ್ಲಿ ಬೆಳೆಯಂಥದ್ದು ಗಿಡಗಳು ಸರ್. ಇದು ಏನಂತಂದ್ರೆ ನೀರು ಜಾಸ್ತಿ ಬೇಕಾಗಲ್ಲ ಸರ್. ನೀರು ಎಷ್ಟು ಒಂದು 2 ಇಂಚ್ ಇದ್ರೆ 3 ಎಕರೆ ಮೇಂಟೆನೆನ್ಸ್ ಮಾಡ್ಬೋದು, 3-4 ಎಕರೆ ಸರ್. 2.5 ಇಂಚ್ ನೀರು ಇದ್ರೆ ಸರ್. ನಿಮ್ಗೆ ಬಂದು ಈಗೇನು ಬೋರ್ ಇದೆಯಾ ಸರ್? ಬೋರ್ ಇದೆ ಸರ್. ಬೋರ್ ಇದೆ, ಬೋರ್ ಇದೆ ಸರ್. 5 SP ನೀರು ಮೋಟ್ರ್ ಹಾಕೊಂಡಿದ್ದೀವಿ ಸರ್. 24 ಗಂಟೆ ಯಾವಾಗ ಬಿಟ್ಟರು ನೀರು ಅದೇ ಟೈಮ್ ಅಷ್ಟೇ ಇರೋದು ಸರ್. ಇದು ಕಡಿಮೆ ಆಗಲ್ಲ ಸರ್. ಸರ್ ಅದು ಎಲ್ಲಾ ಭೂಮಿಗೂ ನೋಡಿದ್ದೆ ಸರ್, ಜೋಗ್ ಒಂದು ಇರಬಾರ್ದು ಅಂದ್ರೆ ನೀರು ಬಸಿ ಒಂದು ಬೀಳ್ಬಾರ್ದು, ಇರಬಾರ್ದು. ಅಂದ್ರೆ ನೀರು ಹರ್ಕೊಂಡು ಹೋಗುವಂತದ್ದು ಪ್ಲೇಸ್ ಇದ್ರೆ ಮಾಡ್ಬೋದು ಸರ್. ರೆಡ್ ಸಾಯಿಲ್ ಅಂತೂ ಹೇಳಿ ಮಾಡಿಸಿದ ಗಿಡಗಳು ಸರ್. ಒಬ್ರೊಬ್ರು ಬ್ಲಾಕ್ ಸಾಯಿಲ್ ಅಲ್ಲಿ ಮಾಡ್ತಾರೆ ಸರ್, ಬರುತ್ತೆ ಸರ್. ನಿಮ್ದು ಬಂದು ರೆಡ್ ಬ್ಲಾಕ್ ಸರ್ ರೆಡ್ ಸರ್, ರೆಡ್ ಸರ್. ಅದ್ರೊಳಗೆ ಇದು ಪೂರ್ತಿ ಕಲ್ಲಿರೋದು ಸರ್ ನನ್ನ ಹೊಲ. ಸೊ ಹಂಗಾಗಿ ಸೀತಾಫಲಕ್ಕೆ ಇನ್ನ ಹೇಳಿ ಮಾಡ್ತಿದ್ದು. ಬಿಸಿಲು ಜಾಸ್ತಿ ಇದ್ರೆ ಸರ್ ಮತ್ತಷ್ಟು ಕಾಯಿ ಸ್ವೀಟ್ ಬರುತ್ತೆ ಸರ್. ಬಿಸಿಲು ಆ ಕಡೆ ಜಾಸ್ತಿ ಪ್ಲೇಸ್ ಇದೆ ಸರ್, ಆ ಸೈಡ್ ಮಾಡಿದ್ರೆ ಕಾಯಿ ದೊಡ್ಡ ಡಿಮ್ಯಾಂಡ್ ಇರೋದು ಸರ್. ಅದ್ರೊಳಗೆ ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ ಸರ್ ನಮ್ಮ ಸೀತಾಫಲ ಕಾಯಿಗೆ ಮಾರ್ಕೆಟ್ ಅಲ್ಲಿ ದೊಡ್ಡ ಡಿಮ್ಯಾಂಡ್ ಇದೆ ಸರ್. ಯಾಕಂದ್ರೆ ಈ ಕಡೆ ನಮ್ಮ ಬಿಸಿಲು 40 ಡಿಗ್ರಿ ಮೇಲೆ ಬರುತ್ತೆ ಸರ್. ಆ ಬಿಸಿಲು ಬಂದ್ರೆ ಕಾಯಿ ಸ್ವೀಟ್ ಬರುತ್ತಲ್ಲ ಸರ್. ಅದಕ್ಕೆ ಏನಂತಂದ್ರೆ ಮಾರ್ಕೆಟ್ ಅಲ್ಲಿ ನಮ್ಮ ಹೈದರಾಬಾದ್ ಕರ್ನಾಟಕದ ಮಾಲ್ ಭಾಳ ಡಿಮ್ಯಾಂಡ್ ಇದೆ ಸರ್.